ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ನಾಳೆ ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಭದ್ರತೆಗೆ ಸಂಬಂಧಿಸಿದ ತಯಾರಿಗಳು ನಡೀತಾ ಇವೆ. ಈಗಾಗಲೇ ಹೋಟೆಲ್, ಊಟ, ತಿಂಡಿಗೆ ಸಂಬಂಧಿಸಿದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ 11ಕ್ಕೆ ಬರಲಿರುವ ಪ್ರಧಾನಿ ಮೋದಿ ಕೊಮ್ಮಘಟ್ಟದಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಉಪನಗರ ರೈಲು ಯೋಜನೆಗೆ ಅಡಿಗಲ್ಲು ಹಾಕಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಅಂಬೇಡ್ಕರ್ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ. ಇನ್ನು ಮೈಸೂರಿನಲ್ಲಿ ಪ್ರಧಾನಿ ಮೋದಿಗಾಗಿ ವಿಶೇಷ ವೇದಿಕೆ ಸಿದ್ಧವಾಗಿದೆ. ಜೊತೆಗೆ ನಮೋ ಯೋಗ ಮಾಡುವ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮೈಸೂರು ಪ್ಯಾಲೇಸ್ನ ಎದುರು ಮುಖ ಮಾಡಿ ಸ್ಟೇಜ್ ರೆಡಿಯಾಗಿದೆ. ಯೋಗ ಪಟುಗಳಿಗಾಗಿ 12 ಬ್ಯಾರಕ್ಗಳು ಸಿದ್ಧವಾಗಿದೆ. ಪ್ರತಿ ಬ್ಯಾರಕ್ನಲ್ಲಿ 100 ಮಂದಿ ಯೋಗ ಪಟುಗಳು ಯೋಗಾಭ್ಯಾಸ ಮಾಡ್ತಾರೆ. ಜಿಲ್ಲಾಡಳಿತ ಪ್ರತಿಯೊಬ್ಬ ಯೋಗ ಪಟುಗಳಿಗೆ ಗುರುತಿನ ಚೀಟಿ ನೀಡಿದೆ. ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೋದಿ ಅವರಿಗೆ ವಿಶೇಷ ಉಡುಗೊರೆ ರೆಡಿಯಾಗಿದೆ. ಮೈಸೂರಿನ ನವರತ್ನ ಜ್ಯುವೆಲರ್ಸ್ ವತಿಯಿಂದ ಬಂಗಾರದ ಅಕ್ಷರಗಳನ್ನು ಕೆತ್ತನೆ ಮಾಡಲಾಗಿರುವ ಉಡುಗೊರೆಯನ್ನ ಜೂನ್ 21ರಂದು ಪ್ರಧಾನಿಗೆ ಕೊಡಲಾಗುತ್ತೆ. ಮೈಸೂರು ಅರಮನೆ, ಮೋದಿ ಯೋಗದ ಭಂಗಿ ಹಾಗೂ ಮೋದಿಯವರ ಭಾವಚಿತ್ರಗಳನ್ನು ಒಳಗೊಂಡ ಬಂಗಾರ ಲೇಪಿತ ಕೆತ್ತನೆಯ ಚಿತ್ರಪಟದಲ್ಲಿ ಯೋಗದ ಶ್ಲೋಕಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ನೆನಪಿನ ಕಾಣಿಕೆಯನ್ನ ಥೈಲ್ಯಾಂಡ್ನಲ್ಲಿ ಮಾಡಿಸಿದ್ದಾರೆ. ಥೈಲ್ಯಾಂಡ್ ಇಂದ ಒಂದು ಫಲಕವನ್ನು ಸಿದ್ಧಪಡಿಸಿಕೊಂಡು ಕೊಟ್ಟಿದ್ದಾರೆ. ಆ ಫಲಕದಲ್ಲಿ ಮೈಸೂರು ಅರಮನೆಯ ಬ್ಯಾಕ್ಗ್ರೌಂಡ್ ಇದೆ, ಮೋದಿಜಿಯವರು ಯೋಗ ಮುದ್ರೆಯಲ್ಲಿರುವಂತಹ ಫೋಟೋ ಇದೆ. ಹಾಗೂ 2015ರಲ್ಲಿ ಮೊದಲನೇ ವಿಶ್ವ ಯೋಗ ದಿನ ನಡೆದಾಗ ಮೋದಿಜಿಯವರು ಹೇಳಿದಂಥ ಶ್ಲೋಕ ಹಾಗೂ ಮೈಸೂರಿಗಿರುವಂಥ ಯೋಗದ ಹಿನ್ನೆಲೆ ಅದನ್ನು ಅವರು ಮನಗಂಡು ಅದಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟು ಮೈಸೂರಿಗೆ ಬರ್ತಾ ಇರೋದಕ್ಕೋಸ್ಕರ ಅವರಿಗೆ ಧನ್ಯವಾದವನ್ನು ಹೇಳಿರುವಂಥ ಸಂದೇಶ ಇದಿಷ್ಟನ್ನು ಕೂಡ. ಪ್ರಧಾನಿ ಕಾರ್ಯಕ್ರಮಕ್ಕೆ ನೀಡಿರೋ ರಜೆ ಬಗ್ಗೆ ಡಿಕೆ ಶಿವಕುಮಾರ್ ಅಪಸ್ವರ ವ್ಯಕ್ತಪಡಿಸಿದ್ದಾರೆ. ಕಾಲೇಜುಗಳಿಗೆ ಯಾಕೆ ರಜೆ ಕೊಡಬೇಕು? ವಿದ್ಯಾರ್ಥಿಗಳು ಗಲಾಟೆ ಮಾಡ್ತಾರೆ. ರೋಡಲ್ಲಿ ಏನ್ ಸೆಕ್ಯೂರಿಟಿ ಕೊಡಬೇಕೋ ಕೊಡಿ, ರೋಡ್ ಶೋ ಮಾಡಿ, ರಾಜಕೀಯ ಮಾಡಿ. ಆದ್ರೆ ವಿದ್ಯಾರ್ಥಿಗಳನ್ನ ಯಾಕೆ ಅನುಮಾನದಿಂದ ನೋಡ್ತಿದ್ದೀರಾ? ನಮ್ಮ ವಿದ್ಯಾರ್ಥಿಗಳೇನು ಟೆರರಿಸ್ಟ್ಗಳ ಅಂತ ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿ ಬರ್ತಿರೋದ್ರಿಂದ ಬೆಂಗಳೂರಲ್ಲಿ ಭರ್ಜರಿ ಭದ್ರತೆ ಕೈಗೊಳ್ಳಲಾಗಿದೆ. ಮೋದಿ ಸಂಚರಿಸುವ ಮಾರ್ಗದ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಭದ್ರತೆಗೆ 8 ಡಿಸಿಪಿಗಳ ನಿಯೋಜಿಸಲಾಗಿದೆ. ಗೃಹ ಸಚಿವ ಆರ್ ಜ್ಞಾನೇಂದ್ರ ಮೈಸೂರಿನಲ್ಲೂ ಭದ್ರತೆ ಪರಿಶೀಲಿಸುತ್ತಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲೂ ಪೊಲೀಸರು ಹೈ ಅಲರ್ಟ್ ಘೋಷಿಸಲಾಗಿದ್ದು ನಾಳೆ 12 ಗಂಟೆಯಿಂದ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದಿಂದ ತಪಾಸಣೆ ಮಾಡಲಾಗಿದೆ. ಬೆಟ್ಟದ ರಸ್ತೆ ಉದ್ದಕ್ಕೂ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ. ಪ್ರಧಾನಿ ಮೋದಿ ಬರ್ತಾರೆ ಅಂತ ಬೆಂಗಳೂರಿನ ರಸ್ತೆಗಳಿಗೆ ಡಾಂಬಾರ್ ಹಾಕಿ ಸಿಂಗಾರ ಮಾಡಲಾಗಿತ್ತು. ಆದರೆ ನಮ್ಮ ಪಾಲಿಕೆ ಅದೆಂಥ ಗುಣಮಟ್ಟ ಕಾಯ್ದುಕೊಳ್ಳುತ್ತೆ ಅನ್ನೋದು ಬಟಾಬಯಲಾಗಿದೆ. ನಿನ್ನೆ ಹಾಕಿದ ಡಾಂಬಾರ್ ಇವತ್ತೇ ಕಿತ್ಕೊಂಡು ಬಂದಿದೆ. ಹೌದು, ಜ್ಞಾನ ಭಾರತಿ ವ್ಯಾಪ್ತಿಯ ಮರಿಯಪ್ಪನ ಪಾಳ್ಯದ ರಸ್ತೆ ಕಿತ್ತು ಬಂದಿದ್ದು ಪಾಲಿಕೆಯ ಕಳಪೆ ಕಾಮಗಾರಿಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ಹಿನ್ನೆಲೆ ಕೊಮ್ಮಘಟ್ಟ ನೈಸ್ ಮೈದಾನದಲ್ಲಿ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ. ಮೋದಿ ಕಾರ್ಯಕ್ರಮಕ್ಕೆಂದು ಬೃಹತ್ ವೇದಿಕೆ ಸಿದ್ಧತೆಗೊಳಿಸಿದ್ದು ಮಧ್ಯಾಹ್ನ 3:30ಕ್ಕೆ ನಡೆಯಲಿರೋ ಸಬರ್ಬನ್ ರೈಲು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಸಚಿವ ಎಸ್ಟಿ ಸೋಮಶೇಖರ್ ಸಿದ್ಧತೆಯ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಸಚಿವ ಎಸ್ಟಿ ಸೋಮಶೇಖರ್, ನಾಳಿನ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಯ ಕುರಿತು ಸ್ಥಳದಲ್ಲೇ ನಿಂತು ಪರಿಶೀಲನೆ ಮಾಡಲಾಗ್ತಾ ಇದೆ. ಸುಮಾರು 50,000 ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. 3,500 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕೊರತೆಯಾಗದಂತೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ನಾಳೆ 3:45 ಗಂಟೆಗೆ ಬರ್ತಾರೆ. ಸಬರ್ಬನ್ ರೈಲ್ವೆ ಭೂಮಿ ಪೂಜೆಯನ್ನು ಇಲ್ಲಿ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮ. ಸಾರ್ವಜನಿಕರು ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲರೂ ಸುಮಾರು 50,000 ರಿಂದ 60,000 ಸೇರ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. SPG ಅವರು ಏನು ಮಾಹಿತಿಯನ್ನು ಕೊಡ್ತಾರೋ ಅದರ ಪ್ರಕಾರನೇ ಎಲ್ಲ ಕಂಪ್ಲೀಟ್ ಫಾರ್ಮಾಲಿಟೀಸ್ನ ಮಾಡಿದ್ದೇವೆ. ನಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಪ್ರಮುಖ ರಸ್ತೆಗಳು ಕೇಸರಿಮಯವಾಗಿದೆ. ಮೋದಿ ಸಂಚರಿಸೋ ರಸ್ತೆಗಳಲ್ಲಿ ಬಿಜೆಪಿ ಬಾವುಟ, ಫ್ಲೆಕ್ಸ್, ಬಂಟಿಂಗ್ಸ್ಗಳು ಹಾಕಲಾಗಿದೆ. ಯೋಗ ಕಾರ್ಯಕ್ರಮವೋ ಬಿಜೆಪಿ ಸಮಾವೇಶವೋ ಅಂತ ಕೆಲವರು ಕಿಡಿಕಾರಿದ್ದಾರೆ. ಹಿಂದೆ ನಗರದಲ್ಲಿ ಫ್ಲೆಕ್ಸ್, ಬಂಟಿಂಗ್ಸ್ ಅಳವಡಿಸಿದ್ರೆ ಕ್ರಮ ಎಂದು ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಇದೀಗ ಬಿಜೆಪಿಗರಿಂದಲೇ ಬಾವುಟ, ಬಂಟಿಂಗ್ಸ್, ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ.
ನಾಳೆ ಬೆಂಗಳೂರಿನಲ್ಲಿ ಮೋದಿ ಕಾರ್ಯಕ್ರಮ ಹಿನ್ನೆಲೆ ಮೈಸೂರು ರಸ್ತೆಯಲ್ಲಿ ಹಿಂದಿ ಬ್ಯಾನರ್ಗಳು ಅಳವಡಿಸಲಾಗಿದೆ. ಹಿಂದಿ ಬ್ಯಾನರ್ ಅಳವಡಿಕೆಗೆ ಕರವೇ ಕೆಂಡ ಕಾರಿದೆ. ಮೈಸೂರು ರಸ್ತೆಯಲ್ಲಿದ್ದ ಹಿಂದಿ ಬ್ಯಾನರ್ಗಳಿಗೆ ಕರವೇ ಕಾರ್ಯಕರ್ತರು ಮಸಿ ಬಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಗ್ನಿಪಥ್ ಯೋಜನೆ ವಿರುದ್ಧ ಸೇನಾ ಆಕಾಂಕ್ಷಿಗಳು ನಡೆಸುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆ ಮಧ್ಯೆ ಯೋಜನೆ ಕುರಿತು ಮನವರಿಕೆ ಮಾಡಿಕೊಡಲು ಕೇಂದ್ರ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಶನಿವಾರ ಕೆಲವು ವಿನಾಯಿತಿ ಮತ್ತು ಸವಲತ್ತುಗಳನ್ನು ಘೋಷಿಸಿದ್ದ ಗೃಹ ಸಚಿವಾಲಯ ಪ್ರತಿಭಟನಾಕಾರರ ಆಕ್ರೋಶವನ್ನು ತಣ್ಣಗಾಗಿಸಲು ಪ್ರಯತ್ನಿಸಿದೆ. ಆದರೆ ಪ್ರತಿಭಟನೆಯ ಕಿಚ್ಚು ಕಡಿಮೆಯಾಗಿಲ್ಲ. ಸೇನಾ ನೇಮಕಾತಿ ಕುರಿತಾದ ಗೊಂದಲಗಳಿಗೆ ತೆರೆ ಎಳೆಯಲು ರಕ್ಷಣಾ ಸಚಿವಾಲಯ ಸುದ್ದಿಗೋಷ್ಠಿ ನಡೆಸಿತು. ಇದು ಈಗಿನ ಯೋಜನೆಯಲ್ಲ, 1989ರಲ್ಲೇ ಉದ್ದೇಶಿಸಲಾಗಿತ್ತು. ಇನ್ನು ಜೂನ್ 24ರಿಂದ ನೇಮಕಾತಿ ಆರಂಭವಾಗಲಿದ್ದು ಡಿಸೆಂಬರ್ 30ರಿಂದ ತರಬೇತಿ ಶುರುವಾಗಲಿದೆ ಅಂತ ಸೇನಾ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಲೆಫ್ಟಿನೆಂಟ್ ಜನರಲ್ ಅನಿಲ್ पुरी ತಿಳಿಸಿದ್ದಾರೆ. डिटेल्स करने में समय चाहिए. ये इसके लिए ओवरनाइट सॉल्यूशन नहीं है. कमिंग टू रोल बैक ऑफ द स्कीम, नो. And why should it be rolled back? It is the only progressive step to make the country young. Why is it being made young? You know, we are tinkering with देश की रक्षा. There is no space. एक ही सिर्फ है देश की रक्षा करने के लिए, और देश की रक्षा करने के लिए मैं आपको एग्जांपल देता हूं. पता है कितनी कैजुअलिटीज आती हैं जस्ट फॉर हेल्थ पर्पसेस फ्रॉम हाई एल्टीट्यूड एरियाज. आप पढ़िएगा, ओके, तो तब आपको पता चलेगा यंग क्यों जरूरी है. ಅಗ್ನಿಪಥ್ ಯೋಜನೆಗೆ ಕಾಂಗ್ರೆಸ್ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಡೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಿದೆ. ಸೇನಾ ಪರೀಕ್ಷೆ ಬರೆದ ಕೆಲವರಿಗೆ ಆತಂಕ ಇರಬಹುದು, ಅದನ್ನೆಲ್ಲ ಕೇಂದ್ರ ಸರ್ಕಾರ ಪರಿಹರಿಸುತ್ತೆ ಅಂತ ಕಿಡಿಕಾರಿದರು. ಸಚಿವ ಬಿ ಶ್ರೀರಾಮುಲು ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ಸು ಬೆಂಕಿಯಲ್ಲಿ ತುಪ್ಪ ಹಾಕೋ ಕೆಲಸ ಇಡೀ ದೇಶದಲ್ಲಿ ಮಾಡ್ತಾ ಇರುವಂಥ ಆರೋಪಕ್ಕೆ ಖಾನಾಪುರದ ಶಾಸಕರು ಧರಣಿ ಮಾಡ್ತಿರೋದು ಸಾಕ್ಷಿಯಾಗಿದೆ. ಈ ನೆಪದಲ್ಲಿ ಬೆಂಕಿ ಹಚ್ಚೋದು, ಟ್ರೈನ್ಗಳ ಬೆಂಕಿ ಹಚ್ಚೋದು ಇವು ಕೂಡ ಖಂಡಿತವಾಗಿಯೂ ಕ್ಷಮೆ ಮಾಡದಿರುವಂಥ ಅಪರಾಧಗಳು. ಭಾರತೀಯ ಜನತಾ ಪಾರ್ಟಿಯ ಇವತ್ತು ನಮ್ಮ ಸ್ಟ್ಯಾಂಡ್ ಏನಿದೆ, ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ತೊಗೊಂಡಿರೋಂಥ ಸ್ಟ್ಯಾಂಡ್ ಭಾಳ ಚೆನ್ನಾಗಿದೆ. ಯಾಕಂದರೆ ಇವತ್ತು ಈ ಅಗ್ನಿಪಥ್ ವಿಚಾರದಲ್ಲಿ ಭಾಳಷ್ಟು ಮಂದಿ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರಾಜಕಾರಣ ಮಾಡ್ಕೋದ್ರಿಂದ ಬೇರೆ ದೇಶಗಳಲ್ಲಿ, ಇಸ್ರೇಲ್ ಅಂತ ದೇಶಗಳಲ್ಲಿ ಹೋಲಿಸಿದರೆ ಪ್ರತಿಯೊಬ್ಬ ಮನೆಯಲ್ಲಿದ್ದಂಥ ಪ್ರತಿಯೊಬ್ಬ ಯುವಕ ಇವತ್ತು ಸೇನೆಗೆ ಸೇರಬೇಕು, ಆರ್ಮಿಗೆ ಸೇರಬೇಕನ್ನೋಂಥದ್ದು ಅವರು ಅಲ್ಲಿ ಕಾನೂನೇ ಮಾಡ್ಕೊಂಡು ಕುಂತಾರೆ. ಅಗ್ನಿಪಥ್ ಯೋಜನೆ ತಂದಿದ್ದೀರಿ, ಆ ಮಕ್ಕಳು ಡಿಗ್ರಿ ಪಾಸ್ ಮಾಡಬಾರ್ದ? ಮಂತ್ರಿಗಳು ಅವರ ಮಕ್ಕಳನ್ನ ಅಗ್ನಿಪಥ್ ಯೋಜನೆಗೆ ಕಳಿಸ್ಲಿ ನೋಡೋಣ ಅಂತ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ಅಗ್ನಿಪಥ್ ಯೋಜನೆ ತಂದಿದೆ, ಅದನ್ನ ವಾಪಸ್ ಪಡಿಬೇಕು ಅಂತ ಸಂಸದ ಡಿಕೆ ಸುರೇಶ್ ಆಗ್ರಹಿಸಿದರು. 25% ತಗೊಳ್ತಾರೆ. ಹಂಗಾರೆ ಇಷ್ಟು ವರ್ಷ ನಾವು ಈ ದೇಶನ ಎಂತೆಂಥ ಕಾಲದಲ್ಲಿ ರಕ್ಷಣೆ ಮಾಡಿದೀವಲ್ಲ, ನಮ್ಮ ಯುವಕರು ಬಂದೂಕ ಇಟ್ಕೊಂಡು 16 ವರ್ಷಕ್ಕೆ ಟ್ರೈನಿಂಗ್ ಹೋಗಿ ತೆಗೆದುಕೊಂಡು ಬಂದು SSC ಎಕ್ಸಾಮ್ ತೆಗೆದುಕೊಂಡು ಮಿಲಿಟರಿ ಇದನ್ನ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಮಾಡಿ ಎಲ್ಲ ಈ ದೇಶನ ರಕ್ಷಣೆ ಮಾಡಿದಾರಲ್ಲ. ಇವತ್ತು ನಮ್ಮ ದೇಶದ ಸುತ್ತಮುತ್ತಲು ಯಾವ ದೇಶದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ, ಸೆಕ್ಯೂರಿಟಿ ಗಾರ್ಡ್ ಅಂತೆ. ಅಗ್ನಿಪಥ್ ಯೋಜನೆ ಬಗ್ಗೆ ಸಲಹೆ ಕೊಟ್ಟವರು ಯಾರು? ಸಂಸದರ ಸಮಿತಿ ಸಲಹೆ ಕೊಟ್ಟಿದೆಯಾ ಅಥವಾ ಬೇರೆಯವರು ಸಲಹೆ ಕೊಟ್ಟಿದ್ದಾರಾ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಇಲ್ಲ, ಅಗ್ನಿಪಥ್ ಅಂತಕ್ಕಂಥ ಈ ಒಂದು ಹೊಸ ಕಾನ್ಸೆಪ್ಟನ್ನು ಯಾರು ಪ್ರಾರಂಭ ಮಾಡಬೇಕು ಅಂತೇಳಿ ಇವರಿಗೆ ಬುದ್ಧಿ ಹೇಳಿದವರು? ಈ ಕಾನ್ಸೆಪ್ಟನ್ನು ಇಲ್ಲ ಏನಾದರೂ ಡಿಫೆನ್ಸ್ ಇಲಾಖೆಯಲ್ಲಿ ಈ ಸಂಸತ್ ಸದಸ್ಯರುಗಳ ಕಮಿಟಿ ಇದೆಯಲ್ಲ, ಕಮಿಟಿಯಿಂದ ಏನಾದರೂ ರೆಕಮೆಂಡ್ ಆಗಿದೆಯಾ? ಅಗ್ನಿಪಥ್ ಅಂತಕ್ಕಂಥದ್ರ ಮುಖಾಂತರ ಈ ಒಂದು ಹೊಸ ಹೆಸರನ್ನಿಟ್ಟು 10 ಲಕ್ಷ ಜನ ಹೊಸದಾಗಿ ಆಯ್ಕೆ ಮಾಡಿ ಅಂತ ಹೇಳಿ ಈಗೇನು ತೀರ್ಮಾನ ತಗೊಂಡಿದ್ದಾರೆ, ಮಾಡ್ತೀವಿ ಅಂತ ಸರ್ಕಾರ. ಇವರಿಗೆ ಇಲ್ಲ ಡಿಫೆನ್ಸಿಂದ ಯಾರಾದ್ರೂ ಅಲ್ಲಿ ಅಧಿಕಾರಿಗಳು ಇವರಿಗೆ ಸಲಹೆ ಕೊಟ್ಟಿರೋದು ಇದು? ಅಗ್ನಿಪಥ್ ಯೋಜನೆ ವಿರೋಧಿಸಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಗಿಯಾಗಿದ್ದರು. शुरू करते तो ये हमारे भारत की सीमा सुरक्षा होगा.
ಅಗ್ನಿಪಾಥ್ ಅತ್ಯಂತ ಉಪಯುಕ್ತವಾದ ಯೋಜನೆಯಾಗಿದೆ ಎಂದು ಗದಗ ಜಿಲ್ಲಾ ಉಸ್ತುವಾರಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. 4 ವರ್ಷ ಸೈನ್ಯದಲ್ಲಿ ಸೇವೆ ಮಾಡಿದರೆ ಶೇಕಡ 10% ಮೀಸಲಾತಿ ಇರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಮುಂದೆ ಕೆಲಸ ಮಾಡಬಹುದು ಅಂತ ಹೇಳಿದರು. ಹದಿನೇಳೂವರೆ ವರ್ಷದಿಂದ 21 ವರ್ಷದವ್ರನ್ನ ಮಿಲಿಟರಿಗೆ ಸೇರಿಸ್ಕೊಳ್ಳೋಂಥದ್ದು ಯುವಕರನ್ನ 4 ವರ್ಷ ಯಾರು ಎಫಿಷಿಯೆಂಟ್ ಆಗಿರ್ತಾರೆ ಅವ್ರ ಕೆಲಸವನ್ನು ತಗೊಂಡು 4 ವರ್ಷ ಆದಮೇಲೆ ಅವ್ನು ಹೊರಗಡೆ ಹೋದ್ಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ ಅವನ ಜೀವನ. ಬೇರೆ ಬೇರೆ ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಅವನಿಗೆ 10%. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಣ್ಣು ಉಳಿಸಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಮಣ್ಣು ಉಳಿಸಲು ಜಗತ್ತು ಸುತ್ತಿ ಬಂದ ಸದ್ಗುರು ಇಂದು ಬೆಂಗಳೂರಿಗೆ ಬಂದಿದ್ರು. ಮಣ್ಣು ಉಳಿಸುವ ನಿಟ್ಟಿನಲ್ಲಿ ಇಂದು ಸರ್ಕಾರದೊಂದಿಗೆ ಈಶಾ ಫೌಂಡೇಶನ್ ಒಡಂಬಡಿಕೆ ಮಾಡಿಕೊಂಡಿದೆ. 600 years. ಎಲ್ಲರಿಗೂ ಮಣ್ಣನ್ನು ಉಳಿಸಿ ನಮಸ್ಕಾರಗಳು. ನಮ್ಮ ಅಸ್ತಿತ್ವಕ್ಕೆ ಕಾರಣ ಆಗಿರುವಂತ, ನಮ್ಮ ವರ್ತಮಾನಕ್ಕೆ ಕಾರಣ ಆಗಿರುವಂತ, ನಮ್ಮ ಭವಿಷ್ಯಕ್ಕೆ ಕಾರಣ ಆಗುವಂತ ನಮ್ಮ ಪಂಚಭೂತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಇದು ಮಣ್ಣು, ಮದರ್ ಅರ್ತ್. This is about the human being. What a human being means is, he is the flower of evolution, the peak of evolution on this planet at least. Of all the other creatures, millions of them, if you go into the microbial level, zillions of them. Compared to all of them, human being is the very peak of evolution. In terms of intelligence, in terms of competence, in terms of ability to destroy and create, human beings stand. ಶೇಂದಿ ಮರು ಆರಂಭ ಮಾಡುವಂತೆ ಸರ್ಕಾರಕ್ಕೆ ಪ್ರಣವಾನಂದ ಶ್ರೀಗಳು ಎಚ್ಚರಿಕೆ ನೀಡಿದ್ದಕ್ಕೆ ಶ್ರೀಗಳಿಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮನವಿ ಮಾಡಿದ್ದಾರೆ. ಈಡಿಗ ಬಿಲ್ಲವ ನಾಮದಾರಿ ಸಮಾಜಕ್ಕೆ ಸಂಬಂಧಿಸಿ ಶೇಂದಿ ಮರು ಆರಂಭಕ್ಕೆ ಆಗ್ರಹ ಮಾಡಿದ್ದಾರೆ. ಶೇಂದಿ ಪುನರ್ ಆರಂಭಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದರ ಬಗ್ಗೆ ಸಿಎಂ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಪ್ರಣವಾನಂದ ಸ್ವಾಮೀಜಿಯವರು ಈಡಿಗ ಬಿಲ್ಲವ ನಾಮದಾರಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಶೇಂದಿಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬಹಳ ದಿವಸಗಳಿಂದ ಮಾಡ್ತಾ ಇದ್ದಾರೆ. ಮುಂದುವರೆದು ನಾರಾಯಣಗುರು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅವರ ಭಾವನೆಗಳು ಮತ್ತು ನಮ್ಮೆಲ್ಲರ ಭಾವನೆಗಳು ಕೂಡ ಅದೇ ಆಗಿತ್ತು. ಆ ಎರಡು ಬಾಗಲಕೋಟೆ ಡಿಸಿಗೆ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೇಳದೆ ಕೇಳದೆ ಯೋಗ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಹೆಸರು ಹಾಕಲಾಗಿದೆಯಂತೆ. ಆದ್ರಿಂದ ಕೆರಳಿರೋ ಸಿದ್ದರಾಮಯ್ಯ ನನ್ನನ್ನು ಕೇಳದೆ ಯಾಕೆ ಹೆಸರು ಹಾಕಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಅಷ್ಟೇ, ನಾನು ಜನಪ್ರತಿನಿಧಿ ಎಂದು ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಫೋರ್ ಅವ ಬಂದು ಅಲ್ಲಿ ಯೋಗ ಡೇನಲ್ಲಿ ಭಾಗವಹಿಸ್ತಾರೆ. ನಾನು ಹೋಗಲ್ಲ. ಏನಂತ ಹೇಳ್ತಾರೆ ಜನ, ಇಲ್ಲ ನಾನು ಮೂವ್ ಮಾಡ್ತೀನಿ ಸರ್. ಹುಡುಗಾಟ ಆಗ್ಬಿಟ್ಟದೆ ಇವ್ರಿಗೆ. DC ಆದ್ರೆ ಏನು ಆಕರ್ಷಿದವಲ್ಲ, ಅವನೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಅಷ್ಟೇ. ದೇವಲೋಕದಿಂದ ಬಂದಿದ್ದಾನೆ. ಎಲ್ಲ ಬ್ರಿಟನ್ದ ಕಾಲ್ ಕೊಟ್ಟೋಯ್ತು. ಅವೆಲ್ಲ ತಹಸೀಲ್ದಾರ ಅವೆಲ್ಲ ಹೋಯ್ತು. ಟಿಪ್ಪು ಏನು ಕನ್ನಡದವರ? ಪರ್ಷಿಯನ್ ಹಾಗೂ ಉರ್ದು ಭಾಷೆಯನ್ನ ಹೆಚ್ಚು ಪ್ರಚಾರ ಮಾಡಿದ್ದವರು. ಕನ್ನಡವನ್ನ ಟಿಪ್ಪು ಎಂದೂ ಒಪ್ಪಿಕೊಂಡಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಡ್ರಗ್ ಪೆಡ್ಲಿಂಗ್ ಮಾಡುತ್ತಿದ್ದ ವಿದೇಶಿ ಪ್ರಜೆಯನ್ನ ಬಂಧಿಸಿದ್ದಾರೆ. ನೈಜೀರಿಯಾ ಮೂಲದ ಜಾನ್ ನೀರೋ ಬಂಧಿತ ಆರೋಪಿ. ಬಂಧಿತನಿಂದ 1.5 ಲಕ್ಷ ಮೌಲ್ಯದ 8 ಗ್ರಾಂ ತೂಕದ MDMA ಕ್ರಿಸ್ಟಲ್, 1 ಲ್ಯಾಪ್ಟಾಪ್ ಮತ್ತು 2 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಣ್ಣೆಗೆರೆ ಗ್ರಾಮದ ಕೆರೆಯಲ್ಲಿ ಈಜಲು. ಬೆಂಗಳೂರಲ್ಲಿ ಈದ್ಗಾ ಮೈದಾನ ಆಯಿತು. ಈಗ ರುದ್ರಭೂಮಿ ಸರದಿ. ಚಾಮರಾಜಪೇಟೆಯ JJR ನಗರದ 4 ರುದ್ರಭೂಮಿಗಳಲ್ಲಿ ಸಮಾಧಿಗಳೇ ಮಾಯವಾಗಿವೆಯಂತೆ. 9 ವರ್ಷಗಳ ಮಾಹಿತಿ ಪಡೆದಾಗ ಈ ಭಯಾನಕ ಸತ್ಯ ಬಯಲಾಗಿದ್ದು, ಇದರ ಹಿಂದೆ ಶಾಸಕ ಜಮೀರ್ ಅಹಮದ್ ಖಾನ್, ಸೀಮಾ ಅಲ್ತಾಫ್ ಖಾನ್
ಅಲ್ತಾಫ್ ಖಾನ್ ಬಿಬಿಎಂಪಿ ಅಧಿಕಾರಿಗಳ ಕೈವಾಡವಿದೆಯಂತೆ. ಪೊಲೀಸರು ದೂರು ನೀಡಿದ್ರೂ ಕ್ಯಾರೆ ಅಂತಿಲ್ವಂತೆ. ಆದ್ರಿಂದ ಪ್ರಕರಣ ತನಿಖೆ ನಡೆಸುವಂತೆ ವಿಶ್ವ ಹಿಂದೂ ಸನಾತನ ಪರಿಷತ್ ಕಾರ್ಯಕರ್ತರು ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ತಗೊಂಡೋಗಿ ಇದನ್ನು ಬಿಸಾಡಿದ್ದಾರೆ. ಇದು ನನ್ನ ಗಮನಕ್ಕೆ 2018 ಇಸ್ವಿಯ ಕೊನೆಯ ಭಾಗ ಮತ್ತು 2019ನೆಯ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾದಾಗ JJR ನಗರ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ್ಯಕ್ಷನ್ ಏನೂ ಆಗಿಲ್ಲ ಅಂಥೇಳಿ ನಗರದ ಪೊಲೀಸ್ ಕಮಿಷನರ್ ಅವ್ರಿಗೂ ನಾನು ಕಂಪ್ಲೇಂಟನ್ನು ಬಿಎಂಟಿಸಿ ಬಸ್ನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದ ಜನರಿಗೆ 4 ಲಕ್ಷಕ್ಕೂ ಹೆಚ್ಚು ಫೈನ್ ಹಾಕಲಾಗಿದೆ. 2722 ಜನರು ಟಿಕೆಟ್ ಖರೀದಿಸದೆ ಬಿಎಂಟಿಸಿ ಬಸ್ಗಳಲ್ಲಿ ಅನಧಿಕೃತವಾಗಿ ಪ್ರಯಾಣಿಸ್ತಾ ಇದ್ರು. 25,014 ಟ್ರಿಪ್ಗಳಲ್ಲಿ ತಪಾಸಣೆ ನಡೆಸಿರುವ ಬಿಎಂಟಿಸಿ ತನಿಖಾ ತಂಡ 4,52,560 ರೂಪಾಯಿ ದಂಡ ವಸೂಲಿ ಮಾಡಿದೆ. ಉಡುಪಿಯಲ್ಲಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯ ಎಲುಬು ಕೀಲು ತಜ್ಞ ಡಾಕ್ಟರ್ ಕಿರಣ್ ಆಚಾರ್ಯ ಭಾರಿ ಸದ್ದು ಮಾಡುತ್ತಿದ್ದಾರೆ. ಅವರು ವೈದ್ಯಕೀಯ ಸೇವೆಗಾಗಿ ಸಲ್ಲಿಸಿದ ಸಾಧನೆಗಾಗಿ ಸುದ್ದಿಯಾಗಿಲ್ಲ. ಬದಲಿಗೆ 63 ದೇಶಗಳ 100 ತಾಣಗಳಿಗೆ ಭೇಟಿ ಕೊಟ್ಟು 50 ದೇಶಗಳ ಮುಖವಾಡ ಸಂಗ್ರಹಿಸಿ ಪ್ರದರ್ಶನಕ್ಕಿಟ್ಟು ಸುದ್ದಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಉದ್ಯಾನವನ ಎಲ್ಲರನ್ನೂ ಆಕರ್ಷಿಸುತ್ತಾ ಇದೆ. ಈ ಉದ್ಯಾನವನ ನೋಡಲು ನಿತ್ಯ ಸಾವಿರಾರು ಪ್ರವಾಸಿಗರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಕೇವಲ 20 ರೂಪಾಯಿ ಕೊಟ್ಟು ಒಳ ಪ್ರವೇಶಿಸಿದ್ರೆ ಎಂಥವರು ಬೆರಗಾಗಿ ಹೋಗ್ತಾರೆ. ಆನೆಯೊಂದು ನೀರು ಕುಡಿಯಲು ಕೆರೆಯಲ್ಲಿನ ಕೆಸರಿನಲ್ಲಿ ಸಿಲುಕಿ ಹೊರಬರಲಾಗದೆ ಪರದಾಡಿದೆ. ಈ ಘಟನೆ ಒಡಿಶಾದ ಸಂಬಲ್ಪುರ ಅರಣ್ಯದ ಪಡಿಯಾಬಹಲ್ ವ್ಯಾಪ್ತಿಯಲ್ಲಿ ನಡೆದಿದೆ. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯಕೀಯ ತಂಡ ಸ್ಥಳಕ್ಕಾಗಮಿಸಿ ಆನೆಗೆ ಚಿಕಿತ್ಸೆ ನೀಡಿ ರಕ್ಷಿಸಿದ್ದಾರೆ. ಈಶಾನ್ಯ ಭಾರತದಲ್ಲಿ ಕಳೆದ 60 ವರ್ಷಗಳಲ್ಲೇ ದಾಖಲೆಯ ಮಳೆಯಾಗಿದೆ. ಇಲ್ಲಿಯವರೆಗೆ ವರುಣನ ಆರ್ಭಟಕ್ಕೆ 50ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ರಸ್ತೆಗಳನ್ನೆಲ್ಲ ನೀರು ತುಂಬಿ ಹರಿತಾ ಇದೆ. ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗುತ್ತಿದ್ದ ತನ್ನ ಬೈಕ್ ರಕ್ಷಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. अरे पकड़ते भाई, रुको रुको, अरे पकड़ो. ಉತ್ತರ ಪ್ರದೇಶದಲ್ಲಿ ಗುಂಡಿ ಗಂಡಾಂತರದಿಂದ ದಂಪತಿಗಳು ಸಾವಿನ ದವಡೆಗೆ ಸಿಲುಕಿದ್ರು. ದಂಪತಿ ಪ್ರಯಾಣಿಸುತ್ತಿದ್ದ ಬೈಕ್ ಮಳೆ ನೀರಲ್ಲಿ ತುಂಬಿ ಹೋಗಿದ್ದ ಚರಂಡಿಗೆ ಬಿದ್ದಿದೆ. ಅದೃಷ್ಟವಶಾತ್ ಸ್ಥಳೀಯರ ನೆರವಿನಿಂದ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಹಾರದ ರಾಜಧಾನಿ ಪಾಟ್ನಾದಿಂದ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ಸಮಯದಲ್ಲಿ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆದ್ದರಿಂದ ವಿಮಾನವನ್ನ ಪಾಟ್ನಾ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. 3 ವರ್ಷ ಯುವತಿಯ ಜೊತೆ ಸಂಬಂಧ ಬೆಳೆಸಿದ ಬಿಜೆಡಿ ಶಾಸಕನೊಬ್ಬ ಮದುವೆಯ ದಿನ ಎಸ್ಕೇಪ್ ಆಗಿರುವ ಘಟನೆ ಒಡಿಶಾದಲ್ಲಿ ನಡೆದಿದೆ. ಹೌದು, ಬಿಜೆಡಿ ಶಾಸಕ ವಿಜಯ್ ಶಂಕರ್ ದಾಸ್ ರಿಜಿಸ್ಟರ್ ಆಫೀಸ್ಗೆ ಬರಲಿಲ್ಲ ಅಂತ ವಧು ದೂರು ನೀಡಿದ್ದಾಳೆ. ಯಾಕೆ ಶಾಸಕರೇ ಹಿಂಗ್ ಮಾಡಿದ್ರಿ ಅಂದ್ರೆ, ನಾನು ಯಾರು ಕರೆದಿಲ್ಲ, ಅದಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದ್ನಂತೆ. ಅಮೆರಿಕ ಅಧ್ಯಕ್ಷ 79 ವರ್ಷದ ಜೋ ಬೈಡನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬೀಚ್ ಬಳಿ ಸೈಕ್ಲಿಂಗ್ಗೆ ಹೋದಾಗ ಆಯಾ ತಪ್ಪಿ ಬಿದ್ದಿದ್ದಾರೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೆಲ ಸಮಯದ ಬಳಿಕ ಮನೆಯಿಂದ ಹೊರಬಂದ ಬೈಡನ್ ಕುಣಿದು ಐ ಆಮ್ ಫಿಟ್ ಅಂತ ಹೇಳಿದ್ದಾರೆ. How are you feeling, sir? Good. There you go. Any bumps and bruises, Mr. President? ನಟ ಕಿಚ್ಚ ಸುದೀಪ್ ಶೂಟಿಂಗ್ ಎಲ್ಲ ಸೈಡಿಗಿಟ್ಟು ಬೆಳ್ಳಂಬೆಳಿಗ್ಗೆ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದಿದ್ರು. ಹೌದು, ಪೊಲೀಸ್ ತಂಡದ ಜೊತೆ ಕಿಚ್ಚನ ಸ್ನೇಹಪೂರ್ವಕ ಪಂದ್ಯ ನಡೆಯಿತು. ಸುದೀಪ್ಗೆ ನಿರ್ದೇಶಕ ನಂದಕಿಶೋರ್, ನಿರ್ಮಾಪಕ ಕೆಪಿ ಶ್ರೀಕಾಂತ್, ಜೆಕೆ ರಾಜೀವ್, ಬಿಗ್ ಬಾಸ್ ಮಂಜು ಸೇರಿದಂತೆ ಹಲವು ಕಲಾವಿದರು ಸಾಥ್ ನೀಡಿದರು.
ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ 2 ತೆರೆಗೆ ಬಂದು 2 ತಿಂಗಳು ಕಳೆದಿವೆ. ಗಲ್ಲಾಪೆಟ್ಟಿಗೆಯಲ್ಲಿ ಸಿನಿಮಾ ಭರ್ಜರಿ ಯಶಸ್ಸು ಕಂಡಿದೆ. ಈ ಚಿತ್ರದ ಸಕ್ಸಸ್ ಬಳಿಕ ರಾಕಿ ಭಾಯ್ ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಇತ್ತೀಚೆಗಷ್ಟೇ ಕುಟುಂಬದ ಜೊತೆ ಆನಿಮಲ್ ಪಾರ್ಕ್ಗೆ ಭೇಟಿ ಕೊಟ್ಟಿದ್ರು. ಇದರ ವಿಡಿಯೋ ಇದೀಗ ಹಂಚಿಕೊಂಡಿದ್ದಾರೆ. ಜೂನ್ 22ಕ್ಕೆ ಇಳೆಯ ದಳಪತಿ ವಿಜಯ್ ಬರ್ತ್ಡೇ. ಹೀಗಾಗಿ ವಿಜಯ್ ನಟನೆಯ 66ನೇ ಚಿತ್ರದ ಫಾಸ್ಟ್ ಲುಕ್ ಒಂದು ದಿನ ಮುನ್ನ ಜೂನ್ 21ನೇ ತಾರೀಕು ರಿವೀಲ್ ಆಗಲಿದೆ. ಈ ಚಿತ್ರಕ್ಕೆ ವಂಶಿ ಪಡಿಪಳ್ಳಿ ಆಕ್ಷನ್ ಕಟ್ ಹೇಳಿತ್ತು. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮೊದಲ ಬಾರಿಗೆ ವಿಜಯ್ ಜೊತೆಯಾಗಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವೆ 5ನೇ ಟಿ20 ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದಿರುವ ದಕ್ಷಿಣ ಆಫ್ರಿಕಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ಬ್ಯಾಟಿಂಗ್ ಆರಂಭಿಸಿದ್ದು ಪಂದ್ಯಕ್ಕೆ ಮತ್ತೆ ಮಳೆ ಅಡ್ಡಿಯಾಗಿದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರಿಷತ್ ಸದಸ್ಯರಾದ ಕೆ ಗೋವಿಂದರಾಜ್, ಪ್ರಕಾಶ್ ರಾಥೋಡ್ ಜೊತೆ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.